ದಾಖಲೆ ಇಲ್ಲದ ಬೆಳ್ಳಿ ಮತ್ತು ಹಣವನ್ನ ಪೊಲೀಸರು ಇದೀಗ ವಶಪಡಿಸಿಕೊಂಡಿದ್ದಾರೆ. ಬರೋಬ್ಬರಿ 26 ಕೆಜಿ ಬೆಳ್ಳಿ ಅಂತ ಹೇಳಲಾಗಿದೆ. ಬಳ್ಳಾರಿಯಲ್ಲಿ 26 ಕೆಜಿ ಬೆಳ್ಳಿ ಹಾಗೆ 3,55,000 ಹಣವನ್ನ ಅಧಿಕಾರಿಗಳು ಜಪ್ತಿ ಮಾಡಿಕೊಂಡಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಮೋಕಾ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಳ್ಳಾರಿ ತಾಲೂಕಿನ ಸಿಂಧವಾಳ ಚೆಕ್ ಪೋಸ್ಟ್ ಬಳಿ ಸೀಸ್ ಮಾಡಲಾಗಿದೆ. ಯಾವಾಗ ಲೋಕಸಭೆ ಚುನಾವಣೆಗೆ ದಿನಾಂಕ ಫಿಕ್ಸ್ ಆಯಿತು ಆಗಿನಿಂದ ಚೆಕ್ ಪೋಸ್ಟ್ಗಳಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ರಾಜ್ಯಾದ್ಯಂತ ದಾಖಲೆ ಇಲ್ಲದ ಹಣ ಹಾಗೆ ಚಿನ್ನ ಬೆಳ್ಳಿಯನ್ನ ಅಧಿಕಾರಿಗಳು ಇತ್ತೀಚೆಗೆ ಹೆಚ್ಚಾಗಿ ವಶಪಡಿಸಿಕೊಳ್ತಾ ಇದ್ದಾರೆ. ಭರ್ಜರಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಅಂತ ಹೇಳಬಹುದು. ಈಗ ಮತ್ತೆ ಬಳ್ಳಾರಿಯಲ್ಲಿ 26 ಕೆಜಿ ಬೆಳ್ಳಿ ಹಾಗೆ 3,55,000 ಹಣವನ್ನ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ. ಆಂಧ್ರದ ಗಡಿ ಚೆಕ್ ಪೋಸ್ಟ್ ನಲ್ಲಿ ನಗದು ಹಾಗೆ ಬೆಳ್ಳಿಯನ್ನ ಸೀಸ್ ಮಾಡಲಾಗಿದೆ. ಅಂದಾಜು 10 ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವ ಗಟ್ಟಿ ಬೆಳ್ಳಿ ಇದು ಅಂತ ಕೂಡ ಹೇಳಲಾಗಿದೆ. ಬಳ್ಳಾರಿಯಿಂದ ಆಂಧ್ರದ ಅದೋನಿ ಕಡೆ ಕಾರ್ನಲ್ಲಿ ಬೆಳ್ಳಿ ಮತ್ತೆ ಹಣವನ್ನ ಸಾಗಾಟ ಮಾಡಲಾಗ್ತಾ ಇತ್ತು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಚುನಾವಣೆಯ ಚೆಕ್ ಪೋಸ್ಟ್ ನಲ್ಲಿ ಅಧಿಕಾರಿಗಳಿಂದ ಈಗ ಹಣ ಮತ್ತೆ ಬೆಳ್ಳಿಯನ್ನ ಸೀಸ್ ಮಾಡಲಾಗಿದೆ. ಈಗಾಗಲೇ ವಶಪಡಿಸಿಕೊಂಡು ಪರಿಶೀಲನೆ ಕೂಡ ಮಾಡ್ತಿದ್ದಾರೆ ಚುನಾವಣಾ ಅಧಿಕಾರಿಗಳು ಅನ್ನೋ ಮಾಹಿತಿ ಸಿಕ್ಕಿದೆ. ಮೋಕಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು AP21AX 9388 ನಂಬರ್ ಪ್ಲೇಟ್ನ ಕಾರ್ನಲ್ಲಿ ಈಗ ಈ ಬೆಳ್ಳಿ ಹಾಗೆ ಹಣ ಪತ್ತೆಯಾಗಿರೋದು. ಸದ್ಯ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಚುನಾವಣಾ ಅಧಿಕಾರಿಗಳು. ಚುನಾವಣಾ ಅಧಿಕಾರಿಗಳಿಂದ ಸೀಸ್ ಮಾಡಿ ಇನ್ನು ಕಾರ್ನಲ್ಲಿದ್ದವರ ಪರಿಶೀಲನೆ ಕೂಡ ನಡೀತಾ ಇದೆ. ಆಂಧ್ರ ಕಾರ್ ಇದು ಅಂತ ಕೂಡ ಹೇಳಲಾಗಿದೆ. ಚೆಕ್ ಪೋಸ್ಟ್ಗಳಲ್ಲಿ ಚುನಾವಣಾ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ಪ್ರತಿ ವಾಹನದ ತಪಾಸಣೆ ಕೂಡ ನಡೀತಾ ಇದೆ. ತಪಾಸಣೆ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಬೆಳ್ಳಿ ಮತ್ತೆ ಹಣ ಇದಾಗಿದೆ. ಒಂದು ಕಡೆ ಎಲ್ಲ ಗಡಿಭಾಗಗಳಲ್ಲೂ ಹಾಗೆ ಚೆಕ್ ಪೋಸ್ಟ್ಗಳಲ್ಲಿ ಭರ್ಜರಿ ತಪಾಸಣೆ ಕಾರ್ಯಾಚರಣೆ ಕೂಡ ನಡೀತಾ ಇರುವಂಥದ್ದು. ಚುನಾವಣಾ ಅಧಿಕಾರಿಗಳು ಹಾಗೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಗಡಿಭಾಗಗಳಲ್ಲಿ ಪ್ರತಿ ವಾಹನಗಳ ತಪಾಸಣೆ ಕೂಡ ನಡೀತಾ ಇರುವಂಥದ್ದು. ಇತ್ತೀಚೆಗೆ ಚುನಾವಣಾ ದಿನಾಂಕ ಯಾವಾಗ ಫಿಕ್ಸ್ ಆಯಿತೋ ಫಿಕ್ಸ್ ಆದಾಗಿನಿಂದ ದಾಖಲೆ ಇಲ್ಲದಿರುವಂತಹ ಚಿನ್ನ ಬೆಳ್ಳಿ ಹಾಗೆ ಹಣ ಯಥೇಚ್ಛವಾಗಿ ಸಿಗ್ತಾ ಇದೆ ಅಂತಲೇ ಹೇಳಬಹುದು. ಈಗ ಬಳ್ಳಾರಿಯಲ್ಲಿ 26 ಕೆಜಿ ಬೆಳ್ಳಿ ಹಾಗೆ 3.5 ಲಕ್ಷ ಹಣವನ್ನ ಈಗ ಚುನಾವಣಾಧಿಕಾರಿಗಳು ಜಪ್ತಿ ಮಾಡಿಕೊಂಡು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಆಂಧ್ರ ಕಾರ್ನಲ್ಲಿ ಬರೋಬ್ಬರಿ 26 ಕೆಜಿ ಬೆಳ್ಳಿ ಹಾಗೆ 3.5 ಲಕ್ಷ ಹಣ ಸಿಕ್ಕಿದೆ. ದಾಖಲೆ ಇಲ್ಲದೆ ಇರುವಂತಹ ಹಣ ಬೆಳ್ಳಿ ಅಂತ ಹೇಳಲಾಗಿದೆ. ಯಾರವರು ವಿಚಾರಣೆ ಬಳಿಕ ಸತ್ಯಾಂಶಗಳೇನಾದರೂ ಸಿಕ್ತಾ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಅದು ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಅಕ್ರಮವಾಗಿ ಯಾವುದೇ ಕಾರ್ಯಚಟುವಟಿಕೆ ನಡೆಯಬಾರದು ಎಂಬ ನಿಟ್ಟಿನಲ್ಲಿ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ನಗದು ಮತ್ತು ಚಿನ್ನಾಭರಣ ಜಪ್ತಿ ಮಾಡಿ ಎಂಬ ಉದ್ದೇಶದಿಂದ ಚೆಕ್ ಪೋಸ್ಟ್ಗಳನ್ನ ಬಳ್ಳಾರಿ ಜಿಲ್ಲಾದ್ಯಂತ ಮತ್ತು ಆಂಧ್ರ ಗಡಿ ಭಾಗದಂತ ನಿರ್ಮಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ಹಲವು ಕಡೆಗಳಲ್ಲಿ ಏನು ಅಕ್ರಮವಾಗಿ ಸಾಗಿಸುತ್ತಿದ್ದ ಲಕ್ಷಾಂತರ ರೂಪಾಯಿಗಳ ಜೊತೆಗೆ ಒಂದು ಚಿನ್ನಾಭರಣವನ್ನು ಕೂಡ ಸದ್ಯ ಜಪ್ತಿ ಮಾಡಲಾಗಿದೆ. ಗಣಿ ಜಿಲ್ಲೆ ಬಳ್ಳಾರಿ ತಾಲೂಕಿನ ಸಿಂಧವಾಳ ಗ್ರಾಮ ಅಂತಕ್ಕಂಥ ಒಂದು ಗಡಿ ಭಾಗದ ಚೆಕ್ ಪೋಸ್ಟ್ ಬಳಿ ದಾಖಲೆ ಇಲ್ಲದೆ ಸಾಗಾಟ ಮಾಡುತ್ತಿದ್ದ 26 ಕೆಜಿ ಬೆಳ್ಳಿ ಮತ್ತು 3.55 ಲಕ್ಷ ರೂಪಾಯಿ ಹಣವನ್ನ ಸದ್ಯ ಪೊಲೀಸರು ಮತ್ತು ಚುನಾವಣಾ ಅಧಿಕಾರಿಗಳ ನೇತೃತ್ವದಲ್ಲಿ ವಶಪಡಿಸಿಕೊಳ್ಳಲಾಗಿದೆ. ಬಳ್ಳಾರಿಯಿಂದ ಆಂಧ್ರದ ಆದೋನಿ ಕಡೆ ಸಾಗಿಸುತ್ತಿದ್ದ ವೇಳೆ ಈ ಒಂದು ನಗದು ಮತ್ತು ಚಿನ್ನಾಭರಣವನ್ನ ಸದ್ಯ ವಶಕ್ಕೆ ಪಡೆಯಲಾಗಿದೆ ಎಂದು ಸದ್ಯ ಅಧಿಕಾರಿಗಳು ಕೂಡ ತಿಳಿಸಿರ್ತಕ್ಕಂಥದ್ದು. ಈ ಸಂಬಂಧ ಮೋಕಾ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿ ಹೆಚ್ಚಿನ ಮಾಹಿತಿಯನ್ನ ಸದ್ಯ ಪೊಲೀಸರು ಮತ್ತು ಚುನಾವಣಾಧಿಕಾರಿಗಳು ಒಂದು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಮಧುಬಾಲ. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.